ಮನ್ರೇಗಾ ಕುರಿತ ವಿಶೇಷ ಅಧಿವೇಶನ ಮುಕ್ತಾಯ. ಸದನದ ಘನತೆಯನ್ನು ಮರೆತು ವರ್ತಿಸಿದ ಸದಸ್ಯರು, ಆರೋಪ ಪ್ರತ್ಯಾರೋಪ. ಮತ್ತೆ ಚರ್ಚೆಯ ಮುನ್ನೆಲೆಗೆ ಬಂದ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ. ಇವು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ದಾಖಲೆಯ 9ನೇ ಬಜೆಟ್ ಮಂಡನೆಯನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಡಿದ್ದು, ಈ ಅಧಿವೇಶನದಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಪ್ರಧಾನಿಗಳ ಭಾಷಣ ಇಲ್ಲದೇನೆ ವಿಪಕ್ಷ ನಾಯಕನ ಭಾಷಣವೂ ಇಲ್ಲದೆ ಅಂಗೀಕಾರ ಆಗಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಕೇಂದ್ರ ಸರ್ಕಾರದ ಹೊಸ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಿರೋಧ ಮಾಡಿ ಮನ್ರೇಗಾವನ್ನ ಮರುಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದೊಂದಿಗೆ ಕರೆಯಲಾಗಿದ್ದ ವಿಶೇಷ ಅಧಿವೇಶನ ಈ ವಾರ ಮುಕ್ತಾಯ ಆಯಿತು. ಅಧಿವೇಶನದ ಕೊನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ನಿರ್ಣಯವನ್ನ ಮಂಡಿಸಿದ್ದು, ಅದು ಅಂಗೀಕಾರ ಆಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರು ತೀವ್ರ ಆಕ್ರೋಶ ಮತ್ತು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು. ಸದನದ ಬಾವಿಗಿಳಿದು ಹೋರಾಟ ಮಾಡಿದ್ರು. ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಅಹೋರಾತ್ರಿ ಧರಣಿಯನ್ನೂ ಮಾಡಿದ್ರು. ಕಾಯ್ದೆ ಬಗ್ಗೆ ಚರ್ಚೆ ಮಾಡುವುದಕ್ಕಿಂತ ಹೆಚ್ಚಾಗಿ ಇಡೀ ಸದನದ ಗಮನವನ್ನ ಅಬಕಾರಿ ಇಲಾಖೆಯತ್ತ ಕೊಂಡೊಯ್ಯುವ ಎಲ್ಲ ಪ್ರಯತ್ನಗಳನ್ನ ವಿಪಕ್ಷದ ಸದಸ್ಯರುಗಳು ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಾರ ಸದನದಲ್ಲಿ ಪ್ರಜಾಪ್ರಭುತ್ವದ ದೇಗುಲ ಅಂತಾನೆ ಕರೆಯಲ್ಪಡುವ ಸದನದ ಪಾವಿತ್ರತೆ ಮತ್ತು ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಅಲ್ಲಿನ ಸದಸ್ಯರ ವರ್ತನೆ ಇತ್ತು. ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಕಮಲಾಕರ್ ಭಟ್ ವಿಚಾರದಲ್ಲಿ ಬಿಕೆ ಹರಿಪ್ರಸಾದ್ ಮತ್ತು ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ನಡುವೆ ಮಾತಿನ ವಾಗ್ಯುದ್ಧ ನಡೆಯಿತು. ಇನ್ನು ವಿಧಾನ ಪರಿಷತ್ತಿನಲ್ಲಿ ಕಾಂಗ್ರೆಸ್ನ ನಜೀರ್ ಅಹಮದ್ ಅವರು ಪ್ರಧಾನಿಯವರನ್ನ ದೇಶದ್ರೋಹಿ ಅಂತ ಕರೆದ್ರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿಯ ಸಿಟಿ ರವಿ ಅವರು ಪಾಕಿಸ್ತಾನದ ನಾಲ್ಗೆ ಆದ್ರೆ ಮಾತ್ರ ಅದು ಆ ರೀತಿ ಮಾತಾಡತ್ತೆ, ಭಾರತದ ನಾಲ್ಗೆ ಆದ್ರೆ ಈ ರೀತಿ ಮಾತಾಡುವುದಿಲ್ಲ ಅಂತ ಪ್ರತಿಕ್ರಿಯಿಸಿದ್ರು. ನಜೀರ್ ಅಹಮದ್ ಅವರು ಬಿಜೆಪಿಯ ನೀತಿ ನಿರೂಪಣೆಯನ್ನ ಖಂಡಿಸಬಹುದು, ವಿರೋಧ ಮಾಡಬಹುದು, ಟೀಕೆ ಮಾಡಬಹುದು. ಅದಕ್ಕೆ ಸಂಪೂರ್ಣ ಅವಕಾಶ ಅವರಿಗಿದೆ, ಅದವರ ಹಕ್ಕು. ಆದರೆ ಸಂವಿಧಾನಬದ್ಧ ಹುದ್ದೆಯಲ್ಲಿರುವಂತಹ ಪ್ರಧಾನಿಯವರನ್ನ ಸದನದ ಒಳಗೆ ನಿಂತು ದೇಶದ್ರೋಹಿ ಅಂತ ಕರೆಯೋದು ಯಾವ ಕಾರಣಕ್ಕೂ ಒಪ್ಪೋಕಾಗೋದಿಲ್ಲ. ಅದಕ್ಕೆ ಪ್ರತಿಯಾಗಿ ಮಾತಾಡಿದ ಸಿಟಿ ರವಿ ಅವರಂತೂ ತಮ್ಮ ನಾಲಿಗೆಯನ್ನ ಸ್ವಚ್ಛಗೊಳಿಸಿಕೊಳ್ಳಲೇಬೇಕು. ಅವರಿಗೆ ಪಾಕಿಸ್ತಾನ ಅಥವಾ ಮುಸ್ಲಿಂ ಇಲ್ಲದೆ ಮಾತೇ ಬರೋದಿಲ್ಲ. ನಜೀರ್ ಅಹಮದ್ ಅವರ ಹೇಳಿಕೆಯನ್ನ ಖಂಡಿಸಬಹುದು, ಬೇರೆ ರೀತಿಯಲ್ಲಿ ನಡೆದುಕೊಳ್ಬಹುದಿತ್ತು. ಆದರೆ ಪಾಕಿಸ್ತಾನದ ನಾಲಿಗೆ ಅಂತ ಹೇಳೋ ಮೂಲಕ ತಾವು ಬದಲಾಗೋದಿಲ್ಲ, ತಮ್ದು ಇದೇ ಸಂಸ್ಕೃತಿ ಅಂತ ಮತ್ತೊಮ್ಮೆ ತೋರಿಸಿದ್ರು. ವಿಧಾನಸಭೆಯಲ್ಲಿ ಮಾತಾಡೋಕೆ ಎದ್ದು ನಿಂತ ಕಾಂಗ್ರೆಸ್ನ ಶಿವಲಿಂಗೇಗೌಡ ಅವರಿಗೆ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ದ ಬಿಜೆಪಿ ಸದಸ್ಯರು ತೀವ್ರ ಅಡ್ಡಿಪಡಿಸಿದ್ರು. ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯ ಶರಣು ಸಲಗಾರ್ ಮತ್ತು ವೇದವ್ಯಾಸ್ ಕಾಮತ್ ಅವರು ಶಿವಲಿಂಗೇಗೌಡ ಅವರು ತೀವ್ರ ಪ್ರಚೋದನೆಗೆ ಒಳಗಾಗುವಂತೆ ಅವರ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ರು. ತೆಂಗಿನ ಕಳ್ಳ, ಅಡಕೆ ಕಳ್ಳ, ಬೆನ್ನಿಗೆ ಚೂರಿ ಹಾಕೋರು, ಇನ್ನೂ ಕೆಲವು ಪದಗಳನ್ನ ಬಳಸಿ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದರಿಂದ ಸಿಟ್ಟಿಗೆದ್ದಂತ ಶಿವಲಿಂಗೇಗೌಡ ಅವರು ಬಳಸಿದ್ದು ಮಾತ್ರ ತೀರಾ ಅಸಂಸದೀಯ ಪದಗಳು. ಶರಣು ಸಲ್ಗಾರ್ ಅವರ ಪತ್ನಿಯನ್ನ ಅವರ ಈ ಕಿತ್ತಾಟಕ್ಕೆ ಎಳೆತಂದು ಅವರ ವಿರುದ್ಧವೂ ಮಾತಾಡಿದ್ರು. ಬಹಳ ಸಂದರ್ಭಗಳಲ್ಲಿ ಬಹಳ ಪ್ರಬುದ್ಧವಾಗಿ ಮತ್ತು ಗ್ರಾಮ್ಯ ಭಾಷೆಯಲ್ಲಿ ಮಾತನಾಡುವ ಶಿವಲಿಂಗೇಗೌಡರು ತಮ್ಮ ಸಂಪೂರ್ಣ ತಾಳ್ಮೆಯನ್ನ ಕಳ್ಕೊಂಡಿದ್ರು. ಆದರೆ ಅವರು ಬಿಜೆಪಿ ಸದಸ್ಯರ ಬಗ್ಗೆ ಮಾತಾಡದೆ, ಅವರ ಕ್ರಮಗಳ ಬಗ್ಗೆ ಮಾತಾಡದೆ ಅವರ ಪತ್ನಿಯನ್ನ ಎಳೆತಂದಿದ್ದು ಸರಿಯಾದ ಕ್ರಮ ಅಲ್ಲ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಬಾರಿ ಸದನದಲ್ಲಿ ಬಹಳ ಬೇಸರ ಮೂಡಿಸಿದ್ದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳ ನಡೆ. ವಿಧಾನಸಭೆಯಲ್ಲಿ ಶಿವಲಿಂಗೇಗೌಡರು ತಾಳ್ಮೆಯನ್ನ ಕಳ್ಕೊಂಡು ಬಿಜೆಪಿ ನಾಯಕರ ವಿರುದ್ಧ ಮಾತಾಡ್ತಾ ಇದ್ರೆ, ಬಿಜೆಪಿಯವರು ಶಿವಲಿಂಗೇಗೌಡ ಅವರು ಮಾತಾಡೋಕೆ ಅವಕಾಶ ನೀಡದಂತೆ ಅವರನ್ನ ನಿಂದಿಸ್ತಾ ಇದ್ರೆ, ಇತ್ತ ಸ್ಪೀಕರ್ ಯುಟಿ ಖಾದರ್ ಅವರು ಅದನ್ನ ನೋಡಿ ಮಜಾ ತೆಗೆದುಕೊಳ್ಳುವಂತೆ ನಗ್ತಾ ಇದ್ರು. ಸದನ ಅವರ ಹಿಡಿತದಲ್ಲಿರತ್ತೆ, ಅವರೇ ಕಸ್ಟೋಡಿಯನ್. ಅಂತಹ ಸಂದರ್ಭದಲ್ಲಿ ಮಾತುಕತೆ ಮಿತಿಮೀರಿ ಹೋಗ್ತಿದ್ದಾಗ ಅವರನ್ನ ತಡಿಬೇಕಾಗಿದ್ದು ಸ್ಪೀಕರ್ ಅವರ ಕರ್ತವ್ಯ ಮತ್ತು ಜವಾಬ್ದಾರಿ. ಆದರೆ ಇಲ್ಲಿ ಯುಟಿ ಖಾದರ್ ಅವರು ಅದನ್ನ ಮಾಡಲಿಲ್ಲ. ಸದನದ ಬಾವಿಯಲ್ಲಿದ್ದ ಬಿಜೆಪಿ ಸದಸ್ಯರನ್ನೂ ತಡಿಲಿಲ್ಲ, ಇತ್ತ ಶಿವಲಿಂಗೇಗೌಡರನ್ನೂ ತಡಿಲಿಲ್ಲ. ಪರಿಣಾಮವಾಗಿ ಸದನ ಇಂತಹ ಒಂದು ಕೆಟ್ಟ ಘಟನೆಗೆ ಸಾಕ್ಷಿಯಾಯಿತು. ಇನ್ನು ವಿಧಾನ ಪರಿಷತ್ತಿನಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ಅವರು ಮಾತನಾಡುವ ಸಂದರ್ಭದಲ್ಲಿ ಅವರನ್ನ ಸಿನಿಮಾ ಶೈಲಿ ಅಂತ ಕರೆದಿದ್ದು ಕೂಡ ಸರಿಯಾದ ಕ್ರಮ ಅಲ್ಲ. ಇದೆಲ್ಲದರ ನಡುವೆ ಅಂತೂ ತಮ್ಮ ತಪ್ಪಿನ ಅರಿವು ಶಿವಲಿಂಗೇಗೌಡ ಅವರಿಗೆ ಆಯ್ತು. ಬಿಜೆಪಿಯ ಸಿಟಿ ರವಿ ತರದ ನಾಯಕರಿಗೆ ಯಾವತ್ತೂ ತಮ್ಮ ತಪ್ಪು ಅರ್ಥ ಆಗೋದಿಲ್ಲ, ತಮ್ಮ ಹೇಳಿಕೆಗೆ ವಿಷಾದವನ್ನು ವ್ಯಕ್ತಪಡಿಸೋದಿಲ್ಲ, ಕ್ಷಮೆಯನ್ನೂ ಕೇಳೋದಿಲ್ಲ. ಆದರೆ ಶಿವಲಿಂಗೇಗೌಡರಿಗೆ ತಮ್ಮ ಮಾತಿನ ಅರಿವಾಗಿದೆ, ತಾವು ಮಾತಾಡಿ ತಪ್ಪು ಅಂತ ಅವರಿಗೆ ಅರ್ಥ ಆಗಿದೆ. ಆ ಕಾರಣಕ್ಕಾಗಿಯೇ ಮಾಧ್ಯಮ ಪ್ರತಿನಿಧಿಗಳನ್ನ ಕರೆದು ಅವರ ಪತ್ನಿ ಅಂದರೆ ಬಿಜೆಪಿ ಶಾಸಕನ ಪತ್ನಿ ವಿರುದ್ಧ ಮಾತಾಡಿದ್ದಕ್ಕೆ ನನಗೆ ವಿಷಾದ ಇದೆ ಅಂತ ಹೇಳಿಕೆಯನ್ನ ಕೊಟ್ರು. ಬಿಜೆಪಿಯವರು ತಮ್ಮನ್ನ ವೈಯಕ್ತಿಕವಾಗಿ ತೀರಾ ನಿಂದಿಸಿದ್ರು, ಅದರಿಂದ ನಾನು ಸಿಟ್ಟಿಗೆದ್ದೆ, ಆದರೆ ಮೊದಲು ನನ್ನನ್ನ ಪ್ರಚೋದನೆ ಮಾಡಿದ್ದೇ ಅವರು ಅನ್ನೋ ಸಮರ್ಥನೆಯನ್ನು ಕೂಡ ಅವರು ನೀಡಿದ್ರು. ಇಲ್ಲಿಗೆ ಈ ವಿಶೇಷ ಅಧಿವೇಶನ ಮುಕ್ತಾಯ ಆಯಿತು. ಅಧಿವೇಶನ ಮುಗಿತಾ ಇದ್ದಂತೆ ಮತ್ತೆ ಚರ್ಚೆಯ ಮುನ್ನೆಲೆಗೆ ಬಂದಿದ್ದು ಮುಖ್ಯಮಂತ್ರಿ ಬದಲಾವಣೆ ವಿಚಾರ. ಡಿಕೆ ಶಿವಕುಮಾರ್ ಬೆಂಬಲಿಗ ಶಿವಗಂಗಾ ಬಸವರಾಜ್ ಅವರು ಹೈಕಮಾಂಡ್ ಯಾವುದಾದ್ರೂ ಒಂದನ್ನ ಸ್ಪಷ್ಟಪಡಿಸಬೇಕು, ಒಪ್ಪಂದ ಆಗಿದೆಯೋ ಇಲ್ವೋ ಅನ್ನೋದರ ಬಗ್ಗೆ ಅಂತ ಹೇಳಿಕೆ ಕೊಟ್ಟರು.
ಇದಕ್ಕೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಲ್ಲಿ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಗೊಂದಲ ಏನೂ ಇಲ್ಲ, ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸುವ ಪ್ರಯತ್ನ ವಿಫಲ ಆಗಿದೆ, ಅವರೇ 5 ವರ್ಷ ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಾಕ್ಟರ್ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಅವ್ರು ಹೇಳಿದ ಮೇಲೆ ಮುಗೀತು ಅಂತ ವ್ಯಂಗ್ಯಭರಿತವಾಗಿ ಮಾತಾಡಿದ್ರು. ಪದೇ ಪದೇ ಹೈಕಮಾಂಡ್ ಮಾತನ್ನ ಮೀರಿ ಯತೀಂದ್ರ ಸಿದ್ದರಾಮಯ್ಯ ಮಾತಾಡ್ತಾನೇ ಇದ್ದಾರೆ. ಕೆಪಿಸಿಸಿ ಅದನ್ನ ಗಂಭೀರವಾಗಿ ಪರಿಗಣಿಸ್ತಿಲ್ವಾ? ಸಿದ್ದರಾಮಯ್ಯ ಅವರ ಪುತ್ರ ಅನ್ನೋದನ್ನ ಹೊರತುಪಡಿಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಏನು? ಮಾಜಿ ಶಾಸಕರು ಮತ್ತು ಹಾಲಿ ವಿಧಾನ ಪರಿಷತ್ ಸದಸ್ಯರು, ಅದು ಕೂಡ ತನ್ನ ಅಪ್ಪನ ಕೃಪಾ ಕಟಾಕ್ಷದಿಂದಾನೆ. ಹೀಗಿರುವ ಒಬ್ಬ ಸಾಮಾನ್ಯ ವ್ಯಕ್ತಿ ಹೈಕಮಾಂಡಿನ ಪ್ರತಿನಿಧಿಯ ರೂಪದಲ್ಲಿ ಅಥವಾ ಬಹಳ ದೊಡ್ಡ ನಾಯಕನ ರೀತಿಯಲ್ಲಿ ಪ್ರತಿಕ್ರಿಯಿಸೋದು, ಪದೇ ಪದೇ ಮೈಕ್ ಸಿಕ್ಕಿದ ತಕ್ಷಣ ಈ ರೀತಿಯ ಹೇಳಿಕೆ ಕೊಡೋದು ಸರಿಯಾದ ಕ್ರಮ ಅಲ್ಲ. ಇದನ್ನ ಮೊದಲು ತಡಿಬೇಕಾಗಿದ್ದು ಸಿದ್ದರಾಮಯ್ಯನವರು. ತಮ್ಮ ವರ್ಚಸ್ಸಿಗೆ ಹೈಕಮಾಂಡ್ ನಿಲುವುಗಳಿಗೆ ವಿರುದ್ಧವಾಗಿ ಹೈಕಮಾಂಡ್ ಯಾವ ಕಾರಣಕ್ಕೂ ಯಾವ ನಾಯಕರು ನಾಯಕತ್ವದ ಬಗ್ಗೆ ಮಾತಾಡಬಾರದು ಅಂತ ಸೂಚನೆ ಕೊಟ್ಟಾಗ್ಲೂ ಕೂಡ ಪದೇ ಪದೇ ಈ ತರದ ಹೇಳಿಕೆ ಕೊಡ್ತಿರೋದನ್ನ ತಡಿಬೇಕಾಗಿತ್ತು, ಅದವರ ಕರ್ತವ್ಯ ಆಗಿತ್ತು. ಹಾಗೆ ನೋಡಿದ್ರೆ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಕೂಡ ರಾಜಕೀಯದಲ್ಲಿದ್ದಾರೆ, ಮಾಜಿ ಸಂಸದರಾಗಿದ್ದವರು. ಆದರೆ ಎಲ್ಲೂ ಕೂಡ ಹೈಕಮಾಂಡ್ ನಿಲುವುಗಳಿಗೆ ವಿರುದ್ಧವಾಗಿ ಅಥವಾ ತಾನೇ ಎಲ್ಲವೂ ಅನ್ನೋ ರೀತಿಯಲ್ಲಿ ಮಾತಾಡೋದಿಲ್ಲ. ಬೇರೆಯವರು ಮಾತಾಡಿದ ತಕ್ಷಣ ನೋಟಿಸ್ ಅನ್ನ ಜಾರಿಗೊಳಿಸುವ ಕೆಪಿಸಿಸಿ ಯತೀಂದ್ರ ಅವರ ವಿರುದ್ಧವೂ ಕ್ರಮವನ್ನು ತೆಗೆದುಕೊಳ್ಬೇಕಲ್ವಾ? ನಿಮ್ದೆಷ್ಟು ಕೆಲಸ ಇದೆ ಅಷ್ಟು ಮಾತ್ರ ನೋಡ್ಕೊಳ್ಳಿ, ಉಳಿದ ವಿಚಾರಗಳಿಗೆ ತಲೆ ಹಾಕಬೇಡಿ ಅನ್ನುವ ವಾರ್ನಿಂಗ್ ಅನ್ನ ಕೊಡಬೇಕಿದೆ. ಡಾಕ್ಟರ್ ಯತೀಂದ್ರ ಅವರು ಮಾಡ್ತಿರುವ ತಪ್ಪು ಇದೇನು ಮೊದಲೇನಲ್ಲ. ಇತ್ತೀಚೆಗೆ ಸದನದಲ್ಲಿ ಇಂಧನ ಇಲಾಖೆಯಲ್ಲಿ ಮೂಗು ತೂರಿಸಿ ಆ ಕಾರಣಕ್ಕಾಗಿ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆಗೆ ಮುಂದಾಗಿದ್ರು ಎನ್ನುವ ಮಾತುಗಳು ಕೇಳಿಬಂದಿತ್ತು. ಹೀಗೆ ಸಿದ್ದರಾಮಯ್ಯ ಅವರ 2ನೇ ಅವಧಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮೂಗು ತೂರಿಸ್ತಾ ಇರೋದು ಆಡಳಿತ ವಲಯದಿಂದಲೂ ಸರ್ಕಾರದಿಂದಲೂ ಕೇಳಿ ಬರ್ತಿರುವ ಮಾತು. ಇದಕ್ಕೆ ಈಗಲೇ ಕಡಿವಾಣ ಹಾಕದೇ ಇದ್ರೆ ಹೊಳೆಯಲ್ಲಿ ಹುಣಸೆ ಹಣ್ಣು ತೇಯ್ದ ಹಾಗೆ ಸಿದ್ದರಾಮಯ್ಯ ಅವರ ಈ 4 ದಶಕಗಳ ಅತ್ಯಂತ ಸ್ವಚ್ಛ ರಾಜಕೀಯ ಮಗನ ಕಾರಣದಿಂದ ಹಾಳಾಗಬಹುದು. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ 9ನೇ ಬಜೆಟ್ ಅನ್ನು ಮಂಡಿಸಿದ್ರು. ವಿಶೇಷವಾದ ಯೋಜನೆಗಳು ಇಲ್ಲದೆ ಇದ್ರೂ ಕೂಡ ತಮ್ಮ ಬೆನ್ನನ್ನ ತಾವೇ ತಟ್ಕೊಂಡಿದ್ದಾರೆ. ಕರ್ನಾಟಕಕ್ಕೆ ಸಿಕ್ಕಿದ್ದು ಬರೀ 0. ಹಾಗಾಗಿ ಬಜೆಟ್ ಕುರಿತಾಗಿ ಹೇಳೋದಕ್ಕೆ ಹೆಚ್ಚೇನೂ ಇಲ್ಲ. ಆದರೆ ಬಜೆಟ್ ಅಧಿವೇಶನದ ನಡುವೆ ನಡೆದ ಬೆಳವಣಿಗೆಗಳು ಮಾತ್ರ ಅತ್ಯಂತ ಖೇದಕರ. ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಕುರಿತು ಮಾತನಾಡುವ ಸಂದರ್ಭದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ದೇಶ ಪ್ರೇಮ ಮತ್ತು ದೇಶಭಕ್ತಿಯನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸೇನಾ ನಿವೃತ್ತ ಜನರಲ್ ನರವಣೆ ಅವರ ಪುಸ್ತಕವನ್ನ ಉಲ್ಲೇಖ ಮಾಡೋದಕ್ಕೆ ಹೊರಟರು. ಆದರೆ ಆ ಪುಸ್ತಕ ಪ್ರಕಟ ಆಗಿಲ್ಲ. ಅಪ್ರಕಟಿತ ಪುಸ್ತಕದ ಅಥವಾ ಯಾವುದೇ ವರದಿಯ ವಿಚಾರವನ್ನ ಸದನದಲ್ಲಿ ಅಂದ್ರೆ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ನಿಯಮ ಅವಕಾಶ ನೀಡೋದಿಲ್ಲ ಅಂತ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ತಡೆದ್ರು. ಕ್ಯಾರವಾನ್ ನಿಯತಕಾಲಿಕೆಯಲ್ಲಿ ಪುಸ್ತಕದ ಕೆಲವು ಭಾಗಗಳು ಈಗಾಗಲೇ ಪ್ರಕಟ ಆಗಿತ್ತು. ಮಾರನೇ ದಿನ ಅದನ್ನ ಅಧಿಕೃತ ದಾಖಲೆಯಾಗಿ ಹಿಡಿದು ಬಂದು ಮಾತನಾಡೋಕೆ ಎದ್ದು ನಿಂತ ರಾಹುಲ್ ಗಾಂಧಿ ಅವರಿಗೆ ಅಂದೂ ಕೂಡ ಸ್ಪೀಕರ್ ಮಾತಾಡೋಕೆ ಅವಕಾಶ ಕೊಡಲಿಲ್ಲ. ಈ ಬಗ್ಗೆ ಒಮ್ಮೆ ರೂಲಿಂಗ್ ಕೊಟ್ಟಾಗಿದೆ ಅನ್ನೋ ಉತ್ತರ ಅವರಿಂದ ಬಂತು. ಇದಕ್ಕೆ ವಿಪಕ್ಷದ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಸಂಸತ್ ಭವನದ ಹೊರಗೆ ಪ್ರತಿಭಟನೆಯನ್ನ ನಡೆಸಿದ್ರು. ಈ ನಡುವೆ ಪ್ರಧಾನಿ ಕೂಡ ರಾಷ್ಟ್ರಪತಿಗಳ ಭಾಷಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕಿತ್ತು. ಆದರೆ ಪ್ರಧಾನಿ ಕುರ್ಚಿಯ ಬಳಿ ವಿಪಕ್ಷದ ಮಹಿಳಾ ಸದಸ್ಯರು ಬಂದು ಸುತ್ತುವರೆದ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಪ್ರಧಾನಿ ಇಲ್ಲದೆ ಇದ್ರು ಅದನ್ನ ಬಿಜೆಪಿ ದೊಡ್ಡದಾಗಿ ಬಿಂಬಿಸಿತು. ಅಂತಿಮವಾಗಿ ಲೋಕಸಭೆಯಲ್ಲಿ ಪ್ರಧಾನಿಗಳ ಭಾಷಣ ಇಲ್ಲದೆ ರಾಷ್ಟ್ರಪತಿಗಳ ವಂದನಾ ನಿರ್ಣಯವನ್ನ ಅಂಗೀಕರಿಸಲಾಯಿತು. ರಾಜ್ಯಸಭೆಯಲ್ಲಿ ಮಾತ್ರ ಪ್ರಧಾನಿ ರಾಷ್ಟ್ರಪತಿಗಳ ಭಾಷಣದ ಬಗ್ಗೆ ಮಾತಾಡಿದ್ರು. ವಿಪಕ್ಷ ನಾಯಕ ಖರ್ಗೆ ಅವರು ಕೂಡ ಮಾತಾಡಿದ್ರು. ಆಡಳಿತ ಪಕ್ಷ ಲೋಕಸಭೆಯಲ್ಲಿ ವಿಪಕ್ಷ ನಾಯಕನ ದನಿಯನ್ನ ಅಡಗಿಸ್ತಿದೆ ಅನ್ನೋ ಆಕ್ಷೇಪವನ್ನ ಅವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು. ಇದೇ ಮೊದಲ ಬಾರಿಗೆ ರಾಷ್ಟ್ರಪತಿಗಳ ಭಾಷಣ ಸಭಾನಾಯಕನ ಮಾತುಗಳಿಲ್ಲದೆ ವಿಪಕ್ಷ ನಾಯಕನ ಮಾತು ಇಲ್ಲದೆ ಅಂಗೀಕಾರ ಆಗಿದೆ. ಸ್ಪೀಕರ್ ಓಂ ಬಿರ್ಲಾ ಅವರು ಬಿಜೆಪಿಯ ವಕ್ತಾರರಂತೆ ವರ್ತಿಸ್ತಾ ಇರೋದು ಖಂಡನೀಯ. ಅದಕ್ಕಿಂತ ಹೆಚ್ಚಾಗಿ ಸ್ಪೀಕರ್ ಅವರು ನಾನೇ ಪ್ರಧಾನಿಗಳಿಗೆ ಸಲಹೆ ಕೊಟ್ಟೆ, ಅಚಾತುರ್ಯದ ಘಟನೆಗಳು ನಡೀಬಹುದು ಅನ್ನೋ ಸೂಚನೆ ನನಗಿತ್ತು ಅನ್ನೋ ಹೇಳಿಕೆ ಕೊಟ್ಟರು. ಈ ಮೂಲಕ ತಾನು ಅತ್ಯಂತ ದುರ್ಬಲ ಸ್ಪೀಕರ್ ಅಂತ ಅವರು ಅವರನ್ನೇ ಕಳ್ಕೊಂಡಿದ್ದಾರೆ. ನನ್ನ ಕೈಲಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಅವರು ಈ ಹೇಳಿಕೆ ಮೂಲಕ ತೋರಿಸ್ಕೊಂಡಿದ್ದಾರೆ. ಸಂಸತ್ತು ನಡೆಯುವಂತ ಸಂದರ್ಭದಲ್ಲಿ ಅದರ ಸಂಪೂರ್ಣ ಜವಾಬ್ದಾರಿ ಅದರ ಕಸ್ಟೋಡಿಯನ್ ಸ್ಪೀಕರ್ ಆಗಿರ್ತಾರೆ. ಗದ್ದಲ ಗಲಾಟೆಗಳು ಆಡಳಿತ ಮತ್ತು ವಿಪಕ್ಷದ ಸದಸ್ಯರ ನಡುವೆ ನಡೆದಾಗ ಅವರನ್ನ ಕರೆದು ಮಾತುಕತೆಯನ್ನ ನಡೆಸಿ ಸುಗಮ ಕಲಾಪಕ್ಕೆ ಅವಕಾಶ ಮಾಡಿಕೊಡುವ ಜವಾಬ್ದಾರಿ ಸ್ಪೀಕರ್ ಅವರದ್ದೇ ಆಗಿರುತ್ತೆ. ಕೆಲವು ಸಂದರ್ಭಗಳಲ್ಲಿ ಸಂಧಾನ ಮಾಡಬೇಕಾಗತ್ತೆ, ಇನ್ನೂ ಕೆಲವು ಸಂದರ್ಭಗಳಲ್ಲಿ ಬೇರೆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಪ್ರಧಾನಿ ಕುರ್ಚಿಯ ಬಳಿ ವಿಪಕ್ಷದ ಮಹಿಳಾ ಸದಸ್ಯರು ಬಂದು ಅಡ್ಡಿಪಡಿಸಿದ್ರೆ ಅವರನ್ನ ಸದನದಿಂದ ಹೊರಹಾಕಬಹುದಾಗಿತ್ತು. ಅವರನ್ನ ಸದನದಿಂದ ಹೊರಹಾಕೋದಕ್ಕೆ ಸ್ಪೀಕರ್ ಅವರಿಗೆ ಅಧಿಕಾರ ಇದೆ. ಹಿಂದಿನ ದಿನ ತಾನೇ ವಿಪಕ್ಷದ 8 ಮಂದಿ ಸದಸ್ಯರನ್ನ ಹೊರಗೆ ಹಾಕಿದ್ರು. ಇದವರಿಗೆ ಹೊಸ್ತೇನೂ ಅಲ್ಲ. ಇನ್ನೂ ಹೆಚ್ಚು ಅಗತ್ಯ ಇದ್ರೆ ಮಾರ್ಷಲ್ಗಳ ಮೂಲಕ ಎಲ್ಲರನ್ನ ತಡಿಬಹುದು. ಸ್ವಲ್ಪವೂ ಅಲುಗಾಡದಂತೆ ಮಾರ್ಷಲ್ಗಳು ಸದಸ್ಯರನ್ನ ಎತ್ತಿ ಹೊರಗೆ ಹಾಕಬಹುದು. ಇಷ್ಟೆಲ್ಲ ಅವಕಾಶಗಳಿದ್ದಾಗಲೂ ಕೂಡ ವಿಪಕ್ಷದ ಸದಸ್ಯರನ್ನ ಭಯೋತ್ಪಾದಕರಂತೆ ಚಿತ್ರಿಸಿ ಸದನದ ಒಳಗೆ ಅಪಾಯ ಇತ್ತು ಅನ್ನೋ ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ.
ವಿಪಕ್ಷಗಳು ಈಗ ಸದನದಲ್ಲಿ ಮೊದಲು ಗುದ್ದಾಡಬೇಕಾಗಿರೋದು ಆಡಳಿತ ಪಕ್ಷದ ಜೊತೆಗಲ್ಲ, ಅವರ ನೀತಿಗಳ ಜೊತೆಗಲ್ಲ, ಬದಲಿಗೆ ಸ್ಪೀಕರ್ ಅವರ ನಡೆ ಕುರಿತಾಗಿ. ಸ್ಪೀಕರ್ ಅವರೇ ಈ ರೀತಿ ತೀವ್ರ ಪಕ್ಷಪಾತಿಯಾಗಿ ನಡ್ಕೊಂಡ್ರೆ, ವಿಪಕ್ಷ ನಾಯಕನಿಗೆ ಮಾತಾಡೋದಕ್ಕೆ ಅವಕಾಶ ಕೊಡದೆ, ಪ್ರಧಾನಿಗಳ ಭಾಷಣ ಇಲ್ಲದೆ ರಾಷ್ಟ್ರಪತಿಗಳ ಭಾಷಣ ಅಂಗೀಕಾರ ಆದ್ರೆ ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಎಲ್ಲಿದೆ? ಇದು ಸ್ಪೀಕರ್ ಮತ್ತು ಬಿಜೆಪಿಯ ನಾಟಕದಂತೆ ಭಾಸ ಆಯಿತು. ಉತ್ತರ ಕೊಡೋಕಾಗದೆ ಕದ್ದು ಓಡಿ ಹೋದ ರೀತಿಯಲ್ಲಿ ಪ್ರಧಾನಿಯವರ ವರ್ತನೆ ಇತ್ತು. ಅದಕ್ಕೆ ಸ್ಪೀಕರ್ ಅವರು ಕೂಡ ಸಹಾಯ ಮಾಡಿದ ರೀತಿಯಲ್ಲಿ ಇತ್ತು. ಭಾರತ ಸೇನೆಯ ಮುಖ್ಯಸ್ಥರಾಗಿದ್ದ ನರವಣೆ ಅವರ ಪುಸ್ತಕವನ್ನು ಪ್ರಕಟ ಮಾಡೋದಕ್ಕೆ ಯಾಕೆ ರಕ್ಷಣಾ ಇಲಾಖೆ ಅನುಮತಿ ಕೊಡ್ತಿಲ್ಲ? ಈ ಪ್ರಶ್ನೆ ಎಲ್ಲರ ಎದುರಿಗಿದೆ. ಅದರಲ್ಲಿ ಗಲ್ವಾನ್ ಘರ್ಷಣೆ ಸರಿಯಾದ ಸಂದರ್ಭದಲ್ಲಿ ಸರ್ಕಾರದಿಂದ ಸೂಚನೆ ಸಿಗದೇ ಇರೋದು, ಅಗ್ನಿವೀರ್ ತರುವ ಸಂದರ್ಭದಲ್ಲಿ ಸೇನಾ ಮುಖ್ಯಸ್ಥರ ಜೊತೆಗೆ ಚರ್ಚೆ ನಡೆಸದೇ ಇರೋದು ಇತ್ಯಾದಿ ಪ್ರಮುಖ ಸರ್ಕಾರದ ನೀತಿ ನಿರೂಪಣೆಯ ದೋಷಗಳು ಮತ್ತು ಚೀನಾ ಮತ್ತು ಭಾರತದ ಗಡಿ ಘರ್ಷಣೆಗೆ ಸಂಬಂಧಪಟ್ಟಂತ ಅತ್ಯಂತ ಮಹತ್ವದ ಘಟನೆಗಳು ಮತ್ತು ದಾಖಲೆಗಳು ಈ ಪುಸ್ತಕದಲ್ಲಿವೆ. ಗಡಿ ವಿಚಾರವಾಗಿ ಮೊದಲಿಂದಲೂ ಕೂಡ ಸುಳ್ಳನ್ನೇ ಹೇಳ್ಕೊಂಡು ಬರ್ತಿರುವ ಬಿಜೆಪಿಗೆ ಸತ್ಯವನ್ನ ಎದುರಿಸುವ ಶಕ್ತಿ ಇಲ್ಲದಂತೆ ಕಾಣುತ್ತೆ. ಹಾಗೆ ನೋಡಿದ್ರೆ ನರವಣೆ ಪುಸ್ತಕದ ಅನೇಕ ಭಾಗಗಳು ಬಹುತೇಕ ಸರಣಿ ರೀತಿಯಲ್ಲಿ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟ ಆಗಿವೆ. ಕೆಲವು ಪತ್ರಿಕೆಗಳು ಇದರ ಬಗ್ಗೆ ವರದಿ ಮಾಡಿವೆ. ಒಂದು ಕಡೆ ದೇಶಭಕ್ತಿ ಅನ್ನೋದು, ಸೈನಿಕರ ಬಗ್ಗೆ ಮಾತಾಡೋದು, ಮತ್ತೊಂದು ಕಡೆಯಲ್ಲಿ ಸೇನಾ ಮುಖ್ಯಸ್ಥರ ಪುಸ್ತಕವನ್ನೇ ಪ್ರಕಟ ಆಗದಂತೆ ನೋಡ್ಕೊಳ್ಳೋದು, ಇದೇ ಇವರ ದೇಶ ಪ್ರೇಮ. ಈ ನಡುವೆ ಸದನದಲ್ಲಿ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆನೂ ಪ್ರಸ್ತಾಪ ಆಯಿತು. ಪ್ರಧಾನಿಯವರ ಬಗ್ಗೆ ಮತ್ತು ಈಗಿನ ಸಚಿವ ಹರ್ದೀಪ್ ಸಿಂಗ್ ಪುರಿ ಬಗ್ಗೆನೂ ಚರ್ಚೆ ಆಯಿತು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತದ ಮೇಲಿನ ಸುಂಕವನ್ನ 18% ಇಳಿಸಿದ್ರೂ ಕೂಡ ಅದಕ್ಕೆ ಭಾರತ ತೆರ್ತಾ ಇರುವ ಬೆಲೆ ಬಹಳ ದೊಡ್ಡದು. ಅಮೆರಿಕದ ವಸ್ತುಗಳಿಗೆ ಶೂನ್ಯ ಶುಂಕವನ್ನು ವಿಧಿಸೋದ್ರ ಜೊತೆಗೆ ತಮ್ಮ ನಿಲುವಿನಿಂದ ಹಿಂದೆ ಸರಿದ ಪ್ರಧಾನಿಗಳು ತೈಲವನ್ನ ರಷ್ಯಾದ ಬದಲು ವೆನಿಜುವೆಲಾದಿಂದ ಖರೀದಿ ಮಾಡುವ ಷರತ್ತಿಗೆ ಒಪ್ಪಿಕೊಂಡಿದ್ದಾರೆ. ಈ ಮೂಲಕ ಅಮೆರಿಕ ಗೆದ್ದಿದೆ. ಈ ಎಲ್ಲ ಪ್ರಶ್ನೆಗಳು ಬರಬಹುದು ಅಂತ ಈ ಪ್ರಶ್ನೆಗಳಿಗೆ ಹೆದರಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಉತ್ತರ ನೀಡದೆ ಓಡ್ ಹೋಗಿದ್ದಾರೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.